ಬಿಜೆಪಿಯಿಂದ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಪಂಚಮಸಾಲಿ ವಿಚಾರಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಈ ರೀತಿಯಾಗಿ ಕೌಂಟರ್ ಕೊಟ್ಟಿದ್ದಾರೆ. ಪೊಲೀಸರು ಕಲ್ಲು ಹೊಡೆಯಲಿ ಸಾಧ್ಯನಾ? ಇದನ್ನ ಯಾರು ನಂಬ್ತಾರೆ? ಇದರಲ್ಲಿ ಲಾಜಿಕ್ ಇದೆಯಾ? ಕೇಂದ್ರದಲ್ಲಿ ತಮ್ಮದೇ ಬಿಜೆಪಿ ಸರ್ಕಾರ ಇದೆ. ಕೇಂದ್ರದ ಬಳಿ ಹೋಗಿ ಮೀಸಲಾತಿ ಜಾಸ್ತಿ ಮಾಡ್ಕೊಂಡು ಬರಲಿ. ಮೀಸಲಾತಿ ವಿಚಾರದಲ್ಲಿ ಬಿಜೆಪಿ ರಾಜಕೀಯ ಮಾಡ್ತಾ ಇದೆ. ಮೀಸಲಾತಿ ಕಾನೂನು ಗಂಟು ಕಟ್ಟಿದ್ದು ಬಿಜೆಪಿ ವೈಜೆಪಿನ ಬಿಜೆಪಿನ ಎಜಿಪಿನ? ನಾವು ಯಾರಿಗೆ ಉತ್ತರ ಹೇಳಬೇಕು ಮೊದಲು ಹೇಳಿ. ಬಿಜೆಪಿ ಬಣ ರಾಜಕೀಯಕ್ಕೂ ಲೇವಡಿ ಮಾಡಿದ್ದಾರೆ ಸಚಿವರು. ಒಂದು ಕಣ್ಣಿಗೆ ಬಣ್ಣ ಹಾಕೋದು ನಿಲ್ಲಿಸಿಬಿಟ್ಟು ಕರೆಕ್ಟಾಗಿ ಜನರಿಗೆ ಸಂದೇಶ ಕೊಡೋದು ಅವರು ಕೂಡ ಮಾಡಬೇಕು. ವಿರೋಧ ಪಕ್ಷದ ಮುಫ್ತಿನಲ್ಲಿರ್ಬೋದು, ಯೂನಿಫಾರ್ಮ್ನಲ್ಲಿ ಇರ್ಬೋದು, ಪೊಲೀಸವ್ರು ಕಲ್ಲು ಹೊಡಿಯೋಕ್ಕಾಗುತ್ತಾ? ನಮ್ಮ ಜವಾಬ್ದಾರಿ ಏನು ಸರ್ಕಾರದವ್ರದ್ದು? ಟು ಮೇಂಟೈನ್ ಲಾ ಆ್ಯಂಡ್ ಆರ್ಡರ್. ಆಮೇಲೆ ನಾವೇ ಕಲ್ಲು ಹೊಡೆಸ್ಬಿಟ್ಟು, ನಾವೇ ಲಾಠಿ ಚಾರ್ಜ್ ಮಾಡಿಬಿಟ್ಟು, ನಾವೇ ಸಮಾಜದಲ್ಲಿ ಗೊಂದಲ ಸೃಷ್ಟಿ ಮಾಡೋದು. ಏನು ಮಾತಾಡ್ತಾ ಇದ್ದಾರೆ? ಏನು ಲೋಕಸಭಾ ಮತ್ತು ರಾಜ್ಯಸಭಾದಲ್ಲಿ ಎರಡು ಕಡೆನೂ ಸ್ಟ್ರೆಂತ್ ಇದೆಯಾ? ಮಾತೆತ್ತರೆ ಮೋದಿ ಶಾ ಅಂತ ಹೇಳಿದ್ರೆ ನಿನ್ನೆ ಹೋಗಿ ಮಾಡಿಸ್ಕೊಂಡು ಬನ್ನಿರಿ. 50% ಮೀಸಲಾತಿ ಏನಿದೆ ಅದರ ಸೀಲಿಂಗ್ ಲಿಮಿಟು ಜಾಸ್ತಿ ಮಾಡ್ಕೊಂಡು ಬನ್ನಿ. ಈಗ 10% EWS ಕೊಡಬೇಕಾದ್ರೆ ಯಾರಿಗಾನ ಕೇಳಿದ್ರೆ ನೀವು ಸ್ಟೇಟ್ ಗೌರ್ಮೆಂಟಿಗೆ ಕರೆದು ಮಾತಾಡಿದ್ರ? ಯಾರಿಗಾನ? ಈಗ ಯಾಕೆ ಮಾತಾಡಬೇಕು? ಮಾಡಿ ಹೋಗಿ ಮಾಡಿಸ್ಕೊಂಡು ಬರಲಿ. ಯಾರು ಬೇಡ ಅಂದಿದ್ದಾರೆ? ಸುಮ್ಮನೆ ನಾನು ಹೇಳ್ದಂಗೆ ಇದು ರಾಜಕೀಯ ಬೇಳೆ ಬೇಯಿಸ್ಕೊತಾ ಇದ್ದಾರೆ. ಕಾನೂನಿನ ಗಂಟು ಕೂಡ ಕಟ್ಟಿದವ್ರೆ. ಅದನ್ನು ಬಿಚ್ಚಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮ ಸರ್ಕಾರದಿಂದ ಆಗುತ್ತೆ. ವಿರೋಧ ಪಕ್ಷ ಅಂದರೆ ಯಾರು? YJPನ, VJPನ, AJPನ? ವೇರ್ ಇಸ್ BJP? ನನಗಂತೂ ಕಾಣಿಸ್ತಾ ಇಲ್ಲ. ನಿಮಗೆ ಕಾಣಿಸಿದ್ರೆ ಹುಡ್ಕೊಡ್ರಪ್ಪ ನಮಗೆ. ನಾವು ಅವ್ರು ಕೇಳಿದಕ್ಕೆಲ್ಲ ಉತ್ತರ ಕೊಡ್ಬೇಕು. ಪ್ರಾಬ್ಲಮ್ ಮೂರು ಬಣ ಹೇಳ್ದವ, ಯಾರಿಗಂತೂ ಉತ್ತರ ಕೊಡೋಕ್ಕಾಗ್ತದೆ? ನಾವು ಇಲ್ಲ, ಇದು ನಾನು ಹೇಳ್ತಾ ಇಲ್ಲ ಸರ್. ಇದು ಅವ್ರು ತಾನೇ ಹೇಳ್ತಾ ಇರೋದು. ಮೋದಿಯವರಿಗೆ, ಶಾ ಅವರಿಗೆ ಹೇಳ್ತೀನಂತ. ಯಾರು ಹೋಗಪ್ಪ ಹೇಳಿದ್ದು? ಡೆಲ್ಲಿನಲ್ಲಿ ವಿಜೇಂದ್ರ ಅವರು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ, ಅತ್ಯಂತ ಭ್ರಷ್ಟರಂತ ಕಾಂಗ್ರೆಸ್ನವರ ಹೇಳ್ತಾ ಇರೋದು, BJPಯವರ ಹೇಳ್ತಾ ಇರೋದು. ಸುಮ್ಮನೆ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬಣ್ಣ ಹಾಕೋದು ನಿಲ್ಲಿಸಿಬಿಟ್ಟು ಕರೆಕ್ಟಾಗಿ